ನಮಸ್ಕಾರ ಸ್ನೇಹಿತರೆ, ಭಾನುವಾರ ಸಂಜೆ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಫ್ಯಾಮಿಲಿ ಫುಲ್ಲು ನೋಡಿ, ಕೆಳಗಿಂದ ಹತ್ಕೊಂಡ್ ಬಂದಿದ್ದೀವಿ. ಇಷ್ಟು ದೂರ ಹೋಗ್ತಾ ಇದೀವಿ. ನೋಡಿ ಸ್ನೇಹಿತರೆ, ಹೋಗ್ತಾ ಇದಾರೆ. ಇದು ನಮ್ಗೆ ನೀರಿನ ಟ್ಯಾಂಕ್. ಇದು ನೀರು ಸಪ್ಲೈ ನಮ್ಗೆ ಇಲ್ಲಿಂದನೇ ಆಗೋದು. ಇದು ಫುಲ್ ದುರ್ಗಮ್ಮನ ಗುಡ್ಡ. ನಮ್ಮ ಬಸವಪಟ್ಟಣ ಎರಡು ಕಡೆ ಗುಡ್ಡ. ಇದು ದುರ್ಗಮ್ಮನ ಗುಡ್ಡ. ಇದು ಆಲ್ಸಮಿ ಇರ್ತಕ್ಕಂಥ ಮರ ಇರ್ತಕ್ಕಂಥ ಗುಡ್ಡ ಆಪೋಸಿಟ್. ಸ್ನೇಹಿತರೆ, ಮಳೆ ಶುರುವಾಗಿದೆ. ಲೈಟ್ ಆಗಿ ಮಳೆ ಬರ್ತಾ ಇದೆ. ಜಾಸ್ತಿ ಜೋರೇನಿಲ್ಲ, ಸಣ್ಣಕ್ಕೆ ಬರ್ತಾ ಇದೆ. ನೋಡ್ರಿ, ಆ ಕಡೆ ಅರಸಾಗರ ಕೋಟೆಗಳಲ್ಲಿ ಫ್ಯಾನ್ಗಳು ಕಾಣ್ತದೆ ಗುಡ್ಡದಲ್ಲಿ. ಇದು ಫುಲ್ ಹೊಲ. ನೋಡ್ರಿ, ನಮ್ಮ ಫ್ಯಾಮಿಲಿ ಫುಲ್ ಮೇಲೋಗಿದ್ದಾರೆ. ಮಳೆ ಬರ್ತಾ ಇದೆ ಲೈಟ್ ಆಗಿ. ನೋಡ್ರಿ, ನಮ್ಮ ಫ್ಯಾಮಿಲಿ ಫುಲ್ ಮೇಲೋಗಿದ್ದಾರೆ, ಕೂಗ್ತಾ ಇದ್ದಾರೆ. ಮೇಲ್ಗಡೆ ಕಾಮನ್ ಮಿಲ್ ಕಾಣ್ತಾ ಇದೆ. ಒಂದು ಅರ್ಧ ಸ್ಟೆಪ್ ಹೋಗಿದ್ದಾರೆ, ಅಲ್ಲಿ ಕೂಗ್ತಾ ಇದ್ದಾರೆ. ಇದು ಅಯ್ಯಪ್ಪ ಸ್ವಾಮಿ ಟೆಂಪಲ್. ದುರ್ಗಮ್ಮ ದೇವಸ್ಥಾನ ಮೆಟ್ಲು ಹತ್ಬೇಕಾದ್ರೆ ರೈಟ್ ಸೈಡಲ್ಲಿ ಸಿಗುತ್ತೆ. ಚಿಕ್ಕದಾಗಿದೆ, ಚೆನ್ನಾಗಿದೆ. ಇಲ್ಲಿ ಪ್ರತಿ ಡಿಸೆಂಬರ್ ಅಲ್ಲೂ ಕೂಡ ಮಾಲೆ ಹಾಕ್ತಾರೆ ಅಯ್ಯಪ್ಪ ಸ್ವಾಮಿಗಳು. ಲೈಟ್ ಆಗಿ ಮಳೆ ಬರ್ತಾ ಇದೆ, ಜಿಗುರು. ಇಲ್ಲಿ ನೋಡಿ ಹೇಗಿದೆ ವ್ಯೂ ಎಲ್ಲ. ಸಖತ್ತಾಗಿದೆ ಪ್ಲೇಸ್. ನೋಡಿ, ಇದರಲ್ಲಿ ಕಾಮನ ಬಿಲ್ಲು ಬೇರೆ ಬಂದಿದೆ. ಮಳೆ ಬರ್ತಾ ಇದೆ, ಸಖತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಆಲ್ಸ್ವಾಮಿ ಮಠ ಇದೆ, ಅದು ತೋರಿಸ್ತೀವಿ. ಹೇಗಿದೆ ಇವತ್ತು ಶಾಪ್ಗೆ ಹೋಗಿಲ್ಲ, ಪೂಜೆ ಎಲ್ಲ ಇತ್ತಲ್ವಾ, ಹಾಗಾಗಿ ಮನೇಲೆ ಇದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ, ಸಂಜೆ ಎಲ್ಲ ಫ್ರೀ ಇದ್ವಿ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ, ಎಲ್ಲಿ ನೋಡಿದ್ರು ಫುಲ್ ಗ್ರೀನ್ ಆಗಿರುತ್ತೆ. ನಮ್ ಸೈಡ್ ಸಖತ್ತಾಗಿರುತ್ತೆ ನೋಡ್ಲಿಕ್ಕೆ. ಯಾವ ಸೈಡು ಹೋಗೋದ್ ಬೇಡ, ಯಾವ ಚಿಕ್ಕಮಂಗ್ಳೂರು ಬೇಡ, ಯಾವ ಊರು ಬೇಡ, ಎಷ್ಟು ಸಖತ್ತಾಗಿದೆ ನೋಡಿ. ಹೇಗಿದೆ ನೋಡಿ. ಇದಕ್ಕಿಂತ ಇನ್ನೂ ಎಂತ ಪ್ಲೇಸ್ ನೋಡ್ಲಿಕ್ಕೆ. ಟೈಮ್ ಆಗಿದೆ ನೋಡಿ, ಸೂರ್ಯ ಮುಳುಗ್ತಿದ್ದಾನೆ, ಮೋಡ ಕೊಟ್ಟಿದ್ದಾನೆ, ತುಂಬಾ ಸಕಲ ಕಾಣ್ತಾ ಇದ್ದಾನೆ. ನೋಡಿದ್ದು ನಮ್ಮ ಬಸವಪಟ್ಟಣ ಗ್ರಾಮ ಫುಲ್ಲು. ನೀರು ಕೂಡ
ವರ್ಷ ಆಗಿದೆ ಮದುವೆ ಆಗಿರೋದು. ತೇರು ಈಗ ಕ್ಲೋಸ್ ಆಗಿದೆ ಒಳಗಡೆ. ओ तेरा